ನಮಸ್ಕಾರ ಸ್ನೇಹಿತರೆ. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಮತ್ತೆ ಸುದ್ದಿಯಲ್ಲಿದೆ. ಆದರೆ ಈ ಬಾರಿ ಕ್ರಿಕೆಟ್ ಆಡಿಯಲ್ಲ, ಕ್ರಿಕೆಟ್ ಆಡಲ್ಲ ಅಂತ ಹಠ ಹಿಡಿದು ಸುದ್ದಿಯಲ್ಲಿದೆ. ಹೌದು, ಮುಂಬರುವ ಟಿ20 ವಿಶ್ವಕಪ್ನಲ್ಲಿ ನಾವು ಭಾರತದ ವಿರುದ್ಧ ಆಡುವುದಿಲ್ಲ ಎಂದು ಪಾಕಿಸ್ತಾನ ಬೆದರಿಕೆ ಹಾಕಿದೆ. ಹಾಗಂತ ಐಸಿಸಿ ಸುಮ್ಮನೆ ಕೂತಿದೆಯಾ? ಖಂಡಿತ ಇಲ್ಲ. ಐಸಿಸಿ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಒಂದು ವೇಳೆ ಪಾಕಿಸ್ತಾನ ಈ ನಿರ್ಧಾರದಿಂದ ಹಿಂದೆ ಸರಿಯದಿದ್ದರೆ ಪಾಕಿಸ್ತಾನದ ಕ್ರಿಕೆಟ್ ಭವಿಷ್ಯವೇ ಸರ್ವನಾಶವಾಗಬಹುದು ಎಂದು ಎಚ್ಚರಿಸಿದೆ. ಅಷ್ಟಕ್ಕೂ ಪಾಕಿಸ್ತಾನ ಹೀಗೆ ಮಾಡಲು ಕಾರಣವೇನು? ಬಾಂಗ್ಲಾದೇಶಕ್ಕೂ ಇದಕ್ಕೂ ಏನು ಸಂಬಂಧ? ಮತ್ತು ಐಸಿಸಿ ಪಾಕಿಸ್ತಾನದ ಮೇಲೆ ಯಾವೆಲ್ಲ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬಹುದು? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಸ್ನೇಹಿತರೆ, ವಿಡಿಯೋ ಆರಂಭಿಸುವ ಮೊದಲು ನಿಮ್ಮಲ್ಲೊಂದು ವಿನಂತಿ. ನಿಮ್ಮ ಬೆಂಬಲ ನಮಗೆ ಅತಿ ಮುಖ್ಯ. ಆದ್ದರಿಂದ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ನಮ್ಮ ವಿಡಿಯೋವನ್ನು ಲೈಕ್ ಮಾಡುವ ಮುಖೇನ ನಮ್ಮನ್ನು ಬೆಂಬಲಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಸ್ನೇಹಿತರೆ, ನಿಮಗೆ ನೆನಪಿರಬಹುದು, ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರೇ ಹೇಳಿದ್ರು, ನಾವು ಭಿಕ್ಷುಕರು, ನಮಗೆ ಬೇರೆ ದಾರಿಯಿಲ್ಲ, ಕಟೋರ ಹಿಡಿದು ಜಗತ್ತಿನ ಮುಂದೆ ಹೋಗಲೇಬೇಕು ಎಂದು. ಅವರ ಆರ್ಥಿಕ ಪರಿಸ್ಥಿತಿ ಹಾಗಿದೆ. ಆದರೆ ಕ್ರಿಕೆಟ್ ವಿಚಾರದಲ್ಲಿ ಇವರ ಅಹಂಕಾರ ಮಾತ್ರ ಕಡಿಮೆಯಾಗಿಲ್ಲ. ಪಾಕಿಸ್ತಾನ ಈಗ ಹೇಳುತ್ತಿರುವುದೇನೆಂದ್ರೆ, ನಾವು ಟಿ20 ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಆಡುವುದಿಲ್ಲ ಎಂದು. ಇದಕ್ಕೆ ಅವರು ಕೊಡುತ್ತಿರುವ ವಿಚಿತ್ರ ಕಾರಣ ಬಾಂಗ್ಲಾದೇಶ. ಬಾಂಗ್ಲಾದೇಶದಲ್ಲಿ ನಡೆದ ಚುನಾವಣೆಗಳು ಮತ್ತು ರಾಜಕೀಯ ಬೆಳವಣಿಗೆಗಳ ಕಾರಣ ಬಾಂಗ್ಲಾದೇಶವು ಭಾರತದಲ್ಲಿ ಅಥವಾ ಭಾರತದ ವಿರುದ್ಧ ಆಡಲು ಹಿಂದೇಟು ಹಾಕಿತ್ತು. ಜನವರಿ 3ರಂದು ಕೋಲ್ಕತಾ ನೈಟ್ ರೈಡರ್ಸ್ ತಂಡವು ಬಾಂಗ್ಲಾದೇಶದ ಮುಸ್ತಫಿಜುರ್ ರೆಹಮಾನ್ ಅವರನ್ನು ತಂಡದಿಂದ ಕೈಬಿಟ್ಟಿತ್ತು. ಇದಾದ ನಂತರ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಐಪಿಎಲ್ ಪ್ರಸಾರವನ್ನು ನಿಲ್ಲಿಸಿತು ಮತ್ತು ಭದ್ರತೆಯ ನೆಪವೊಡ್ಡು ತಕರಾರು ತೆಗೆಯಿತು. ಈಗ ಬಾಂಗ್ಲಾದೇಶಕ್ಕೆ ಬೆಂಬಲ ನೀಡಲು ಪಾಕಿಸ್ತಾನ ನಿಂತಿದೆ. ಸ್ವತಃ ತಮ್ಮದೇ ದೇಶದಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದಿದ್ದರೂ ಪಾಕಿಸ್ತಾನ ಈಗ ಬಾಂಗ್ಲಾದೇಶದ ಪರವಾಗಿ ನಿಂತು ಭಾರತದ ವಿರುದ್ಧ ಆಡಲ್ಲ ಎನ್ನುತ್ತಿದೆ. ಸ್ನೇಹಿತರೆ, ಐಸಿಸಿ ಈಗಾಗಲೇ ಒಂದು ಮೀಟಿಂಗ್ ನಡೆಸಿತ್ತು. ಅಲ್ಲಿ ಮತದಾನ ನಡೆದಾಗ 14 ದೇಶಗಳ ಪೈಕಿ ಕೇವಲ 2 ದೇಶಗಳು, ಅಂದ್ರೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ, ಭಾರತದಲ್ಲಿ ಪಂದ್ಯಟಗಳನ್ನು ಆಡಬಾರದು ಎಂದು ವೋಟು ಹಾಕಿದವು. ಉಳಿದ 14 ಸದಸ್ಯರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಅಂದರೆ ಇಡೀ ಜಗತ್ತು ಒಂದು ಕಡೆಯಾದರೆ ಇವರಿಬ್ಬರು ಮಾತ್ರ ಒಂದು ಕಡೆ. ಸ್ನೇಹಿತರೆ, ಆದರೆ ಪಾಕಿಸ್ತಾನದ ಈ ನಿರ್ಧಾರಕ್ಕೆ ಐಸಿಸಿ ಸುಮ್ಮನೆ ಕೂತಿಲ್ಲ. ಇಲ್ಲಿ ಇನ್ನೊಂದು ಅನುಮಾನವಿದೆ. ಪಾಕಿಸ್ತಾನ ತಂಡಕ್ಕೆ ಭಾರತವನ್ನು ಕಂಡರೆ ಭಯ ಶುರುವಾಗಿದೆ ಎಂದು ಹೇಳಲಾಗುತ್ತಿದೆ. ನ್ಯೂಜಿಲೆಂಡ್ನಲ್ಲಿ ಭಾರತದ ಪ್ರದರ್ಶನ ಮತ್ತು ಇಶಾನ್ ಕಿಶನ್ ಅವರ ಬ್ಯಾಟಿಂಗ್ ನೋಡಿ ಪಾಕಿಸ್ತಾನ ಬೆದರಿದೆ. ಕಳೆದ 5-6 ವರ್ಷಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿಯಾದಾಗೆಲ್ಲ ಭಾರತವೇ ಏಕಪಕ್ಷೀಯವಾಗಿ ಗೆದ್ದಿದೆ. ಹೀಗಾಗಿ ಆಡಿ ಸೋಲುವುದಕ್ಕಿಂತ ಆಡದೆಯೇ ದೂರ ಉಳಿಯುವುದು ಲೇಸು ಎಂದು ಪಾಕಿಸ್ತಾನ ಯೋಚಿಸುತ್ತಿರಬಹುದು. ಆದರೆ ಪಾಕಿಸ್ತಾನದ ಈ ನಿರ್ಧಾರಕ್ಕೆ ಐಸಿಸಿ ಸುಮ್ಮನೆ ಕೂತಿಲ್ಲ. ಐಸಿಸಿ ನಿಯಮ 2.4ಡಿ ಪ್ರಕಾರ ರಾಜಕೀಯವನ್ನು ಆಟದೊಂದಿಗೆ ಬೆರೆಸಬಾರದು. ಪಾಕಿಸ್ತಾನದ ಈ ನಿರ್ಧಾರವನ್ನು ಐಸಿಸಿ ಗಂಭೀರವಾಗಿ ಪರಿಗಣಿಸಿದೆ. ಐಸಿಸಿ ಪಾಕಿಸ್ತಾನಕ್ಕೆ ನೇರವಾಗಿಯೇ ಎಚ್ಚರಿಕೆ ನೀಡಿದೆ. ಸ್ನೇಹಿತರೆ, ಒಂದು ವೇಳೆ ಪಾಕಿಸ್ತಾನ ಹಠ ಹಿಡಿದು ಮ್ಯಾಚ್ ಆಡದಿದ್ರೆ ಏನಾಗಬಹುದು ಗೊತ್ತಾ? ಮೊದಲನೆಯದಾಗಿ ಸಂಪೂರ್ಣ ನಿಷೇಧ, ಕಂಪ್ಲೀಟ್ ಬ್ಯಾನ್. ಪಾಕಿಸ್ತಾನವನ್ನು ಟಿ20, ಏಕದಿನ ಮತ್ತು ಟೆಸ್ಟ್ ಸೇರಿದಂತೆ ಎಲ್ಲಾ ಐಸಿಸಿ ಟೂರ್ನಮೆಂಟ್ಗಳಿಂದ ಬ್ಯಾನ್ ಮಾಡಬಹುದು. ಕ್ರಿಕೆಟ್ ಜಗತ್ತಿನಿಂದಲೇ ಪಾಕಿಸ್ತಾನವನ್ನು ಹೊರಗಿಡಬಹುದು. ಎರಡನೆಯದಾಗಿ ಹಣಕಾಸಿನ ಹೊಡೆತ, ಫೈನಾನ್ಷಿಯಲ್ ಲಾಸ್. ಐಸಿಸಿ ಪ್ರತಿ ವರ್ಷ ಕ್ರಿಕೆಟ್ ಬೋರ್ಡ್ಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡುತ್ತದೆ, ಆನ್ಯುವಲ್ ರೆವೆನ್ಯೂ ಪೇಔಟ್. ಪಾಕಿಸ್ತಾನ ಬ್ಯಾನ್ ಆದರೆ ಈ ಹಣ ಬರೋದು ನಿಲ್ಲುತ್ತದೆ. ಈಗಾಗಲೇ ಸಾಲದಲ್ಲಿರುವ ಪಾಕಿಸ್ತಾನಕ್ಕೆ ಇದು ದೊಡ್ಡ ಪೆಟ್ಟು. ಮೂರನೆಯದಾಗಿ ದಂಡ ಪಾವತಿ, ಕಾಂಪನ್ಸೇಷನ್. ಟೂರ್ನಮೆಂಟ್ ವೇಳಾಪಟ್ಟಿ ಈಗಾಗಲೇ ನಿಗದಿಯಾಗಿದೆ. ಬ್ರಾಡ್ಕಾಸ್ಟರ್ಗಳು ಜಿಯೋ ಅಥವಾ ಸ್ಟಾರ್ ಹಣ ಹೂಡಿಕೆ ಮಾಡಿದ್ದಾರೆ. ಈಗ ಪಾಕಿಸ್ತಾನ ಹಿಂದೆ ಸರಿದರೆ ಅದರಿಂದಾಗುವ ನಷ್ಟಕ್ಕೆ $70-80 ಮಿಲಿಯನ್ ಪರಿಹಾರವನ್ನು ಪಾಕಿಸ್ತಾನವೇ ಕಟ್ಟಬೇಕಾಗುತ್ತದೆ. ಇನ್ನು ದ್ವಿಪಕ್ಷೀಯ ಸರಣಿ ಬಂದ್, ನೋ ಬೈಲ್ಯಾಟರಲ್ ಸೀರೀಸ್. ಬೇರೆ ಯಾವ ದೇಶವೂ ಪಾಕಿಸ್ತಾನದ ಜೊತೆ ದ್ವಿಪಕ್ಷೀಯ ಸರಣಿ ಆಡಬಾರದು ಎಂದು ಐಸಿಸಿ ನಿರ್ಬಂಧ ಹೇರಬಹುದು. ಇಷ್ಟೇ ಅಲ್ಲ, ಇದರ ಎಫೆಕ್ಟ್ ಪಾಕಿಸ್ತಾನ್ ಸೂಪರ್ ಲೀಗ್ ಮೇಲೂ ಆಗಲಿದೆ. ಐಸಿಸಿ ಪಾಕಿಸ್ತಾನದ ಮೇಲೆ ನಿರ್ಬಂಧ ಹೇರಿದರೆ ವಿದೇಶಿ ಆಟಗಾರರಿಗೆ ಪಾಕಿಸ್ತಾನದಲ್ಲಿ ಆಡಲು ಎನ್ಒಸಿ ಸಿಗುವುದಿಲ್ಲ. ಯಾವ ವಿದೇಶಿ ಆಟಗಾರರು ಪಿಎಸ್ಎಲ್ ಆಡುವುದಿಲ್ಲ. ಆಗ ಪಾಕಿಸ್ತಾನದ ಕ್ರಿಕೆಟ್ ಲೀಗ್ ಕೂಡ ನೆಲಕಾಚುತ್ತದೆ. ಆಸ್ಟ್ರೇಲಿಯಾ, ಇಂಗ್ಲೆಂಡ್ನಂತಹ ದೇಶಗಳು ತಮ್ಮ ಆಟಗಾರರನ್ನು ಕಳುಹಿಸುವುದಿಲ್ಲ. ಒಟ್ಟಿನಲ್ಲಿ ಮೂಗಿಗಿಂತ ಮೂಗುತಿ ಭಾರ ಅನ್ನೋ ಹಾಗೆ ಭಾರತದ ವಿರುದ್ಧದ ದ್ವೇಷಕ್ಕಾಗಿ ಪಾಕಿಸ್ತಾನ ತನ್ನ ಇಡೀ ಕ್ರಿಕೆಟ್ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ಳಲು ಹೊರಟಿದೆ.
ಸುನೀಲ್ ಗಾವಸ್ಕರ್ ಅವರು ಹೇಳುವ ಹಾಗೆ ಪಾಕಿಸ್ತಾನ ಹೀಗೆ ಹೇಳೋದು ಹೊಸದೇನಲ್ಲ. 4 ದಿನ ಬಿಟ್ಟು ಮತ್ತೆ ನಾವೇ ಆಡ್ತೀವಿ ಅಂತ ಬರ್ತಾರೆ. ಪಾಕಿಸ್ತಾನಕ್ಕೆ ಐಸಿಸಿ ಎದುರು ಹಾಕಿಕೊಳ್ಳುವ ತಾಕತ್ತಿದೆಯಾ, ಅಥವಾ ಕೊನೆಗೆ ಬಾಲ ಮುದುರಿಕೊಂಡು ಆಡಲು ಬರ್ತಾರಾ? ನಿಮಗೇನನ್ಸುತ್ತೆ? ಪಾಕಿಸ್ತಾನದ ಈ ನಿರ್ಧಾರ ಸರಿಯಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.